ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ವಿಜುವಲ್ ಸ್ಟುಡಿಯೋ ಕೋಡನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡಿದ್ವಿ. ವೆಬ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಸೊ ವೆಬ್ ಡೆವಲಪ್ಮೆಂಟ್ ಅನ್ನೋದು ಒಂದು ಪ್ರಾಸೆಸ್ ಅಂತ ಹೇಳ್ಬೋದು. ಸೊ ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡುವಂಥದ್ದು, ಅದೇ ಥರ ಆ ವೆಬ್ಸೈಟನ್ನು ಮೇಂಟೈನ್ ಮಾಡುವಂತಹ ಪ್ರಾಸೆಸನ್ನು ನಾವು ವೆಬ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ನೀವು ದಿನನಿತ್ಯ ಇಂಟರ್ನೆಟ್ ಯೂಸ್ ಮಾಡ್ತೀರಿ. ಸೊ ಹಲವಾರು ವೆಬ್ಸೈಟ್ಗಳನ್ನು ಕೂಡ ವಿಸಿಟ್ ಮಾಡಿರ್ತೀರಿ ಅಲ್ವಾ? ಸೊ ಹಾಗಿದ್ದರೆ ನೀವು ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಸೊ ನೀವು ಒಂದು ಬ್ರೌಸರ್ ಓಪನ್ ಮಾಡ್ತೀರಿ. ಅಡ್ರೆಸ್ ಬಾರಲ್ಲಿ ನೀವು ಯಾವ ವೆಬ್ಸೈಟನ್ನು ವಿಸಿಟ್ ಮಾಡಬೇಕೋ ಆ ವೆಬ್ಸೈಟಿನ URL ಅನ್ನು ಕೊಟ್ಟು ಎಂಟರ್ ಅಂತ ಕೊಟ್ಟಾಗ ನಿಮಗೆ ಆ ವೆಬ್ಸೈಟಿನ ಹೋಮ್ ಪೇಜ್ ನಿಮ್ಮ ಬ್ರೌಸರಲ್ಲಿ ಡಿಸ್ಪ್ಲೇ ಆಗುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಅಡ್ರೆಸ್ ಬಾರಲ್ಲಿ www.amazon.in ಅಂತ ಕೊಟ್ಟು ಎಂಟರ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನನಗೆ ಅಮೆಝಾನ್ ವೆಬ್ಸೈಟಿನ ಹೋಮ್ ಪೇಜ್ ನನಗೆ ಡಿಸ್ಪ್ಲೇ ಆಗ್ತಾ ಇದೆ ನನ್ನ ಬ್ರೌಸರಲ್ಲಿ. ಸೊ ಹಾಗಿದ್ದರೆ ಈ ಹೋಮ್ ಪೇಜ್ ನನಗೆ ಎಲ್ಲಿಂದ ಬರುವಂಥದ್ದು? ಸೊ ಇದು ಎಲ್ಲಿ ಇತ್ತು, ಇದು ಹೇಗೆ ನನ್ನ ಬ್ರೌಸರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ? ಸೊ ಈ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನಿಮಗೆ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ ಒಂದು ಕ್ಲೈಂಟ್ ಮತ್ತು ಸರ್ವರ್ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ನಾವು ಕ್ಲೈಂಟ್ ಸರ್ವರ್ ಮಾಡೆಲ್ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ. ಓಕೆ, ಸೊ ಈ ಕ್ಲೈಂಟ್ ಸರ್ವರ್ ಮಾಡೆಲಲ್ಲಿ ಒಂದು ಕ್ಲೈಂಟ್ ಇರುತ್ತೆ, ಇನ್ನೊಂದು ಸರ್ವರ್ ಇರುತ್ತೆ. ಸೊ ದೇರ್ ಕ್ಯಾನ್ ಬಿ n ನಂಬರ್ ಆಫ್ ಕ್ಲೈಂಟ್ ಆ್ಯಂಡ್ ಸರ್ವರ್. ಓಕೆ, ಸೊ ಹಾಗಿದ್ರೆ ಇಲ್ಲಿ ಕ್ಲೈಂಟ್ ಅಂದರೆ ಏನು? ಕ್ಲೈಂಟ್ ಅಂದರೆ ನೀವು ಯೂಸ್ ಮಾಡುವಂತಹ ಡಿವೈಸಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಯೂಸ್ ಮಾಡುವಂತಹ ಲ್ಯಾಪ್ಟಾಪ್, PC, ಟ್ಯಾಬ್ಲೆಟ್, ಮೊಬೈಲ್ ಫೋನ್, ಈ ಥರದ್ದು ಡಿವೈಸಸನ್ನು ನಾವು ಕ್ಲೈಂಟ್ ಅಂತ ಹೇಳ್ಬೋದು. ಸೊ ಹಾಗಿದ್ದರೆ ಸರ್ವರ್ ಅಂದರೆ ಏನು? ಸರ್ವರ್ ಅಂದರೆ ಒಂದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಈ ಸರ್ವರಲ್ಲಿ ಏನಿದೆ ಅಂದರೆ ಸೆಟ್ ಆಫ್ ಪ್ರೋಗ್ರಾಮ್ಸ್ಗಳಿರುತ್ತೆ. ಓಕೆ, ಸೊ ನೀವು ಇಲ್ಲಿ ಅಡ್ರೆಸ್ ಬಾರಲ್ಲಿ URL ಅನ್ನು ಕೊಟ್ಟು ಎಂಟರ್ ಅಂತ ಕೊಟ್ಟಾಗ ಏನಾಗುತ್ತೆ ಅಂದರೆ, ಸೊ ನೀವು ಆ್ಯಸ್ ಅ ಕ್ಲೈಂಟ್ ಸರ್ವರಿಗೆ ರಿಕ್ವೆಸ್ಟ್ ಮಾಡುವಂಥದ್ದು. ಸೊ ಸರ್ವರ್ ಹತ್ರ ನೀವು ಕೇಳುವಂಥದ್ದು ಏನು ಅಂದರೆ, ನನಗೆ ಈ ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕಿದೆ ಅಂತ ನೀವು ಸರ್ವರ್ ಅಂತ ರಿಕ್ವೆಸ್ಟ್ ಮಾಡ್ತೀರಿ. ಸೊ ಸರ್ವರ್ ಏನು ಮಾಡುತ್ತೆ ಅಂದರೆ ನಿಮ್ಮ ರಿಕ್ವೆಸ್ಟನ್ನು ತಗೊಂಡು ಆ ರಿಕ್ವೆಸ್ಟನ್ನು ಪ್ರಾಸೆಸ್ ಮಾಡಿ ನಿಮ್ಮ ರಿಕ್ವೆಸ್ಟಿಗೆ ರಿಲೇಟೆಡ್ ರೆಸ್ಪಾನ್ಸನ್ನು ಸರ್ವರ್ ಸೆಂಡ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ನೀವು URL ಕೊಟ್ಟು ಎಂಟರ್ ಕೊಟ್ಟಾಗ ನಿಮಗೆ ಸರ್ವರಿಂದ ಆ್ಯಸ್ ಅ ರೆಸ್ಪಾನ್ಸ್ ಈ ವೆಬ್ ಪೇಜ್ ನಿಮಗೆ ನಿಮ್ಮ ಬ್ರೌಸರಲ್ಲಿ ಡಿಸ್ಪ್ಲೇ ಆಗುವಂಥದ್ದು. ಓಕೆ, ಸೊ ಈ ಥರ ಒಂದು ಕ್ಲೈಂಟ್ ಮತ್ತು ಸರ್ವರ್ ಕಮ್ಯುನಿಕೇಟ್ ಮಾಡುವಂಥದ್ದು. ಓಕೆ, ಸೊ ನಾವು ನಮ್ಮ ಈ ಎಂಟೈರ್ ಕೋರ್ಸಲ್ಲಿ HTML ಮತ್ತು CSS ಮಾತ್ರ ಕಲೀಲಿಕ್ಕಿರುವಂಥದ್ದು. ಸೊ ಆದ ಕಾರಣ ನಿಮಗೆ ಯಾವುದೇ ರೀತಿಯ ಡೇಟಾ ಸರ್ವರಿಂದ ಬರಲ್ಲ. ಓಕೆ, ಯಾಕೆ ಅಂದರೆ HTML ಮತ್ತು CSS ಅನ್ನು ಯೂಸ್ ಮಾಡಿಕೊಂಡು ನಾವು ಬರೀ ಸ್ಟ್ಯಾಟಿಕ್ ವೆಬ್ಸೈಟ್ಸನ್ನು ಬಿಲ್ಡ್ ಮಾಡುವಂಥದ್ದು. ಸೊ ಹಾಗಿದ್ದರೆ ಸ್ಟ್ಯಾಟಿಕ್ ವೆಬ್ಸೈಟ್ಸ್ ಅಂದರೆ ಏನು? ಸ್ಟ್ಯಾಟಿಕ್ ವೆಬ್ಸೈಟ್ ಅಂದರೆ ಆ ವೆಬ್ಸೈಟ್ ಯಾವುದೇ ರೀತಿಯ ಫಂಕ್ಷನಾಲಿಟೀಸ್ ಮಾಡಲ್ಲ. ಓಕೆ, ಸೊ HTML ಎಲಿಮೆಂಟ್ಸನ್ನು ಯೂಸ್ ಮಾಡಿಕೊಂಡು ನೀವು ವೆಬ್ಸೈಟನ್ನು ಡಿಸೈನ್ ಮಾಡ್ತೀರಿ, ಆ್ಯಂಡ್ CSS ಅನ್ನು ಯೂಸ್ ಮಾಡಿಕೊಂಡು ನೀವು ಆ ವೆಬ್ಸೈಟಿಗೆ ಕಲರ್ಸ್, ಟ್ರಾನ್ಸಿಷನ್, ಆ್ಯನಿಮೇಷನ್, ಈ ಥರದ್ದು ಸ್ಟೈಲಿಂಗ್ಸನ್ನು ಕೊಡುವಂಥದ್ದು. ಓಕೆ, ಸೊ ಇಲ್ಲಿ ಯಾವುದೇ ರೀತಿಯ ಸರ್ವರಿಂದ ನಿಮಗೆ ಡೇಟಾ ಆರ್ ರೆಸ್ಪಾನ್ಸ್ ನಿಮಗೆ ಬರಲ್ಲ. ಇಲ್ಲಿ ನಿಮ್ಮ ಬ್ರೌಸರಲ್ಲಿ ಡಿಸ್ಪ್ಲೇ ಆಗುವಂಥದ್ದು ನೀವು ಹಾರ್ಡ್ ಕೋಡ್ ಮಾಡಿದಂತಹ ಫೈಲ್ ನಿಮಗೆ ನಿಮ್ಮ ಬ್ರೌಸರಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಕ್ಲೈಂಟ್ ಸರ್ವರ್ ಅಂದರೆ ಏನು, ಕ್ಲೈಂಟ್ ಸರ್ವರ್ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಸೊ ನಾವು ನಮ್ಮ ನೆಕ್ಸ್ಟ್ ವೀಡಿಯೋಸಿಂದ HTML
ಹಾಗೂ CSSನ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಡೀಟೇಲ್ ಆಗಿ ವಿತ್ ಸುಟೇಬಲ್ ಎಕ್ಸಾಂಪಲ್ಸ್ ನೋಡಲಿಕ್ಕಿದ್ದೇವೆ.